ಮಸೀದಿಯು ಅಲ್ಲಾಹನ ಭವನವಾಗಿದೆ. ನಾವು ಮಸೀದಿಯೊಳಗೆ ಬಂದೊಡನೆ ಅದರ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳಬೇಕಿದೆ. ಮಸೀದಿಯಲ್ಲಿ ಕುಳಿತು ಐಹಿಕವಾದ ವಿಚಾರವನ್ನು ಮಾತನಾಡುವುದಾಗಲಿ ವ್ಯವಹಾರಗಳನ್ನು ಮಾಡುವುದಾಗಲಿ ಯಾವುದೂ ಸಲ್ಲದು. ಮಸೀದಿಯಲ್ಲಿರುವಾಗ ನಮಗೆ ಬಹಳಷ್ಟು ಶಿಸ್ತುಗಳನ್ನು ಅದೇ ರೀತಿ ಅದಬುಗಳನ್ನು ಪಾಲಿಸಬೇಕಾಗುತ್ತದೆ. ಆ ಪೈಕಿ ಬಹಳಷ್ಟು ಮಂದಿಗೆ ತಿಳಿದಿರದ ಒಂದು ವಿಚಾರವಾಗಿದೆ ಮಸೀದಿಯಲ್ಲಿದ್ದುಕೊಂಡು ನಗುವುದು. ನಗುವುದೆಂದರೆ ಸಾಮಾನ್ಯವಾಗಿ ಮುಸ್ಲಿಂ ಸಹೋದರರನ್ನು ಕಾಣುವಾಗ ನಾವು ಮುಗುಲ್ ನಗುತ್ತೇವೆ, ಅವರನ್ನು ಕಂಡಾಗ ಹಸ್ತಲಾಘವ ಮಾಡ್ತೇವೆ, ಮುಸಾಫಾತ್ ಮಾಡ್ತೇವೆ, ಸಲಾಂ ಹೇಳ್ತೇವೆ. ಇದಕ್ಕೆ ಇಸ್ಲಾಮಿನಲ್ಲಿ ಯಾವತ್ತೂ ವಿರೋಧವಿಲ್ಲ. ಮಸೀದಿಯಲ್ಲಿದ್ದುಕೊಂಡು ಸಲಾಂ ಹೇಳ್ಬೋದು, ಮುಗುಲ್ ನಗಬಹುದು, ಹಸ್ತಲಾಘವ ಮಾಡಬಹುದು. ಮಸೀದಿಗೆ ಪ್ರವೇಶಿಸುವಾಗ ಮುಗುಲ್ ನಗುತ್ತಾ ಸಲಾಂ ಹೇಳುವುದು, ಹಸ್ತಲಾಘವ ಮಾಡುವುದು ಇವೆಲ್ಲವೂ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಂಥ ಸುನ್ನತಿಗಳಾಗಿವೆ. ಅದನ್ನು ನಾವು ಪಾಲಿಸಬೇಕು. ಆದರೆ ಮಸೀದಿಗೆ ಪ್ರವೇಶಿಸಿದ ನಂತರ ಮಾತನಾಡುವಾಗ ಗಹಗಹಿಸಿ ನಗುವುದು, ಜೋರಾಗಿ ಅಟ್ಟಹಾಸಗೆದು ನಗುವುದು ಇಸ್ಲಾಂ ಧರ್ಮದನ್ನು ವಿರೋಧಿಸಿದೆ. ಒಂದು ಹದೀಸಿನಲ್ಲಿ ಹೀಗಿದೆ, ಅಲ್ಲಾಹ್ಕು ಫಿಲ್ ಮಸ್ಜಿದಿ ದುಲ್ಮತುಂ ಫಿಲ್ ಖಬರಿ. ಮಸೀದಿಯಲ್ಲಿ ನಗುವುದು ಕಬರಿನಾಲದ ಕತ್ತಲೆಯಾಗಿದೆ ಅಂತೇಳಿ. ಸಮಾಧಿಯಲ್ಲಿ ಕತ್ತಲೆ ಇರುವುದು ನಿಜ, ಅಲ್ಲಿ ಕತ್ತಲೆ ಇರುವುದು. ಆದರೆ ಸಜ್ಜನ ಸಾತ್ವಿಕ ಮಂದಿಗೆ ಅಲ್ಲಿ ಆ ಕಬರು ಅದು ಅವರಿಗೆ ವಿಶಾಲವಾಗಿರುತ್ತದೆ. ಕೆಲವೊಮ್ಮೆ ಅದು ಪ್ರಕಾಶಮಯದಿಂದ ಕೂಡಿರುತ್ತದೆ. ಆದರೆ ಯಾರು ಈ ದುನಿಯಾದಲ್ಲಿ ಬದುಕಿರುವಾಗ ಯಾರು ಮಸೀದಿಯೊಳಗಿದ್ದುಕೊಂಡು ನಗುತ್ತಾರೋ ಅವರ ಕಬರು ಅತ್ಯಂತ ഇരുಳಿನಿಂದ ಕೂಡಿರುತ್ತದೆ. ಕಬರಿನಲ್ಲಿರುವಂಥ ഇരുಳು ಅಥವಾ ಕತ್ತಲೆ ಇಲ್ಲಿನ ಕತ್ತಲೆ ಅಂತಲ್ಲ, ಅತ್ಯಂತ ಭಯಾನಕವಾದಂಥ ಕತ್ತಲು. ಇಲ್ಲಿ ನಮಗೆ ಏನಾದರೂ ಕತ್ತಲೆ ಇದ್ದರೆ ನಾವು ಇಲ್ಲಿನ ತಂತ್ರಜ್ಞಾನಗಳನ್ನು ಬಳಸಿ ಅಲ್ಲಿ ಬೆಳಕು ಹರಿಸಬಹುದು ಅಥವಾ ಇತರರ ಸಹಾಯವನ್ನು ಪಡೆಯಬಹುದು. ಆದರೆ ಅಲ್ಲಿ ನಮಗೆ ಯಾರೂ ಕೂಡ ಸಹಾಯ ಮಾಡುವವರಿಲ್ಲ. ಆದ್ದರಿಂದ ನಮ್ಮ ಕಬರಿನಲ್ಲಿ ನಾವು ಒಂಟಿಯಾಗಿ ಮಲಗುವಾಗ ಅಲ್ಲಿ ಅತ್ಯಂತ ವಿಶಾಲವಾದಂತಹ ಕಬರನ್ನು ಹೊಂದಲು, ಅದೇ ರೀತಿ ಅಲ್ಲಿ ನಮ್ಮ ಕಬರ್ ಪ್ರಕಾಶಮಯದಿಂದ ಕೂಡಿರಲು, ಅಲ್ಲಿ ಬೆಳಕು ಹರಿಯಲು ನಾವು ನಮ್ಮ ಮಸೀದಿಯಲ್ಲಿ ಇರುವಾಗ ಯಾವತ್ತೂ ನಗುವುದನ್ನು ಅದನ್ನು ಉಪೇಕ್ಷಿಸಬೇಕಾಗಿದೆ, ಅದನ್ನು ಬಿಟ್ಟು ಬಿಡಬೇಕಾಗಿದೆ. ಅಲ್ಲಾಹನು ನಮಗೆ ಮಸೀದಿಯಲ್ಲಿರುವಾಗ ಅಲ್ಲಿನ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಸುನ್ನತುಗಳನ್ನು ಪಾಲಿಸುತ್ತಾ ಅಲ್ಲಿ ಅಲ್ಲಾಹನಿಗೆ ಆರಾಧನೆಗೆ ಅಲ್ಲಾಹ ನಮಗೆಲ್ಲರಿಗೂ ಅಲ್ಲಾಹನ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.